ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಟೇಲ್ಸ್ಗೆ ಸ್ವಾಗತ. ಇವತ್ತು ನಾವು ರಿಂಗ್ ಬೀಡ್ ಯೂಸ್ ಮಾಡಿಕೊಂಡು ಒಂದು ಯೂನೀಕ್ ಹಾಗೂ ಡಿಫ್ರೆಂಟ್ ಆಗಿರುವ ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನನ್ನು ಕಲಿಯೋಣ ಬನ್ನಿ. ಶುರುವಿಗೆ 6 ಸ್ಟ್ಯಾಂಡ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಅದಕ್ಕೊಂದು ನಾಟ್ ಹಾಕಿ, ನಾಟು ಮೇನ್ ಫ್ಯಾಬ್ರಿಕ್ನ ಬ್ಯಾಕ್ ಸೈಡ್ ಬರುವಾಗ ಈ ರೀತಿಯಲ್ಲಿ ಇಟ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಆಗ ಥ್ರೆಡ್ ಸೆಕ್ಯೂರ್ ಆಗ್ತದೆ. ನೆಕ್ಸ್ಟ್ ಅದರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿಕೊಳ್ಳುವ. ಇನ್ನು ಒಂದು ಚೈನ್ ಸ್ಟಿಚ್, ಒಂದು ಸಿಂಗಲ್ ಕ್ರೋಶೆ. ಇದೇ ರೀತಿಯಲ್ಲಿ 5 ಟೈಮ್ಸ್ ಮಾಡಿಕೊಳ್ಳುವ. ಒಂದು ಸಿಂಗಲ್ ಕ್ರೋಶೆ ಆಯಿತು. ಇನ್ನೊಂದು ಚೈನ್ ಸ್ಟಿಚ್ಚು. ನೀವು ಚೈನ್ ಸ್ಟಿಚ್ ಬೇಡದೆ ಹೋದರೆ ಪಕ್ಕದಲ್ಲೇ ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗ್ಬೋದು. ನಾನು ಸ್ವಲ್ಪ ಗ್ಯಾಪ್ ಇರಲಿ ಅನ್ನೋ ಕಾರಣಕ್ಕೆ ಒಂದು ಚೈನ್ ಸ್ಟಿಚ್ ಹಾಕಿಕೊಳ್ತಾ ಇದ್ದೀನಿ. ಇದು ಫಸ್ಟಿದು ಚೈನ್ ಸ್ಟಿಚ್ಚು ಸಹ ಕನ್ಸಿಡರ್ ಆಗ್ತದೆ. 1 2 3 ಆಯಿತು. ಇದು 4th. ಈ ಡಿಸೈನ್ ಸಿಂಗಲ್ ಸ್ಟೆಪ್ಪು ಕ್ರೋಶಾ ಕುಚ್ಚು ಡಿಸೈನ್ ಆಗಿರ್ತದೆ. ಇದು 5th ಒನ್. ನೆಕ್ಸ್ಟ್ ಒಂದು ಬೀಡ್ ಇನ್ಸರ್ಟ್ ಮಾಡೋಣ. ಈ ರೀತಿಯಾಗಿ ಕಾಣಿಸ್ತದೆ ನೋಡಿ. ಈ ರೀತಿಯಲ್ಲಿ ಒಂದು ಬೀಡನ್ನು ತೆಗೆದುಕೊಂಡು ಥ್ರೆಡ್ನೊಳಗೆ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿಕೊಳ್ಳುವ. ಈ ರೀತಿಯಲ್ಲಿ ಬೀಡಿದೆ. ಇವಾಗ ಬೀಡ್ ಲಾಕ್ ಮಾಡಿಕೊಳ್ತೇವೆ. ಇದು ಎಲ್ಲಿಗೆ ಬರ್ತದೆ ಬೀಡು ಅಂತ ನೋಡಿ. ಇಲ್ಲ ಬರ್ತದಲ್ವ ಬೀಡು. ಇಲ್ಲ ಗೊತ್ತಾನೆ ಸಿಂಗಲ್ ಕ್ರೋಶೆ ಮಾಡಿಕೊಳ್ಳುವ. ಈ ರೀತಿಯಾಗಿ. ಇನ್ನು ನೆಕ್ಸ್ಟು ಈ ಬೀಡು ಕವರ್ ಆಗಲಿಕ್ಕೆ ಎಷ್ಟು ಚೈನ್ ಸ್ಟಿಚ್ ಬೇಕು ಅಂತ ನೋಡೋಣ. ನನ್ನ ಪ್ರಕಾರ ಈ ಬೀಡಿಗೆ 4 to 5 ಚೈನ್ ಸ್ಟಿಚ್ ಸಾಕಾಗ್ತದೆ. ನೋಡೋಣ. 1 ಹಾಕಿಕೊಂಡೆ, 2 3 4 5 ನೋಡಿ. ಫ್ಯಾಬ್ರಿಕನ್ನು ಬ್ಯಾಕ್ ಸೈಡು ಟರ್ನ್ ಮಾಡಿಕೊಂಡು ಇಲ್ಲಿ ಲಾಸ್ಟಲ್ಲಿರುವ ಸಿಂಗಲ್ ಕ್ರೋಶೆ ತುದಿಗೆ ನಾಟ್ ಫಿಕ್ಸ್ ಮಾಡಿಕೊಳ್ಳೋಣ. ಈ ರೀತಿಯಲ್ಲಿ. ಇನ್ನು ಈ 5 ಚೈನ್ ಸ್ಟಿಚ್ ಇತ್ತಲ್ಲ ಅದರ ಮೇಲೆ ಇಲ್ಲೇ ಒಂದು ಸಿಂಗಲ್ ಕ್ರೋಶೆ ಆಯಿತಾ. ಇನ್ನು ಅದರ ಪಕ್ಕದ ಲಾಕಿನ ಮೇಲೂ ಸಿಂಗಲ್ ಕ್ರೋಶದ ಮೇಲೂ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಳ್ಬೇಕು. ಈ ರೀತಿಯಾಗಿ ನೋಡಿ. ಇನ್ನು ಫ್ಯಾಬ್ರಿಕನ್ನು ಸೀದಾ ಮಾಡಿ ಬೀಡ್ ಲಾಕ್ ಹಾಕ್ಕೊಂಡಿದ್ವಲ್ಲ ಇದರ ಒಳಗಡೆಗೆ ಸಿಂಗಲ್ ಕ್ರೋಶೆ ಹಾಕಿಕೊಳ್ಬೇಕು. 3 ಟೈಮ್ಸ್. 1 2 3. ಇನ್ನೊಂದು ರಿಂಗ್ ಬೀಡ್ ತೆಗೆದುಕೊಳ್ಳೋಣ. ಈ ರೀತಿಯಲ್ಲಿ ರಿಂಗ್ ಬೀಡನ್ನು ತೆಗೆದುಕೊಂಡಿದ್ದೀನಿ ನೋಡಿ. ಸಿಂಗಲ್ ಕ್ರೋಶೆ ಹಾಕಿ ಈ ರಿಂಗ್ ಬೀಡನ್ನು ಫಿಕ್ಸ್ ಮಾಡಿಕೊಳ್ಬೇಕು. ಈ ರೀತಿಯಲ್ಲಿ. ಈ ರೀತಿ ದಾರ ತಪ್ಪಿದರೆ ಗ್ರಿಪ್ಪಲ್ಲಿ ಈ ರೀತಿಯಲ್ಲಿ ತೆಗೋಬೇಕು ನೋಡಿ. ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಂಡಾಯಿತು.
ಇದೀಗ ಇಲ್ಲಿಗೆ ಫಿಕ್ಸ್ ಆಯಿತು. ಇನ್ನು 2 ಚೈನ್ ಸ್ಟಿಚ್ ಹಾಕಿಕೊಳ್ಳುವ. ಒಂದು ಬೀಡ್ ಇನ್ಸರ್ಟ್ ಮಾಡಿಕೊಳ್ಳಿ. 2 ಚೈನ್ ಸ್ಟಿಚ್ ಹಾಕಿ ಒಂದು ಬೀಡ್ ಇನ್ಸರ್ಟ್ ಮಾಡೋಣ. ಈ ರೀತಿಯಲ್ಲಿ ಬೀಡ್ ತೆಗೆದುಕೊಂಡು ಈ ಥ್ರೆಡ್ಡಿನೊಳಗೆ ಇನ್ಸರ್ಟ್ ಮಾಡಿಕೊಳ್ಳೋಣ. ನೀವು ಇದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ ಬೀಡ್ ಬೇಕಾದರೂ ತೆಗೋಬೋದು. ನಾನು ಸಣ್ಣದು ತೆಗೆದುಕೊಂಡೆ. ಅದು ಬೀಡಲ್ಲಿ ಒಂದು ದಾರ ಸಿಕ್ಕಾಕೊಂಡಿತ್ತು, ಅದಕ್ಕೆ ತೆಗೆದುಬಿಟ್ಟೆ. ಈ ರೀತಿಯಲ್ಲಿ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ ಒಂದು ಲೂಪ್ ತೆಗೆದುಕೊಂಡು ಡೈರೆಕ್ಟ್ ಡಬಲ್ ಕ್ರೋಶೆ ಮಾಡಲಿಕ್ಕೆ, ಬೀಡ್ ಲಾಕ್ ಹಾಕ್ಕೊಳ್ಳಿಕ್ಕಿಲ್ಲ. ಒಂದು ಡಬಲ್ ಕ್ರೋಶೆ ಇತ್ತು. ಈಗ ಇನ್ನೊಂದು ಬೀಡ್ ತೆಗೆದುಕೊಳ್ಳುವ. ಇನ್ನೊಂದು ಬೀಡನ್ನು ಇನ್ಸರ್ಟ್ ಮಾಡಿಕೊಳ್ಳುವ. ಸೂಜಿ ಮೇಲೆ ಒಂದು ಲೂಪ್ ತೆಗೆದುಕೊಂಡು ಈ ರಿಂಗ್ ಬೀಡ್ನೊಳಗೆ ಡಬಲ್ ಕ್ರೋಶೆ. ಇವಾಗ ಇನ್ನೊಂದು ಬೀಡ್ ಇನ್ಸರ್ಟ್ ಆಯಿತು. ನೀಡಲ್ ಮೇಲೆ ಒಂದು ಲೂಪ್ ತೆಗೆದುಕೊಂಡು ಈ ಗ್ಯಾಪಿನೊಳಗೆ ಡಬಲ್ ಕ್ರೋಶೆ. ಇದೇ ರೀತಿ ಪೂರ್ತಿ ರಿಂಗಿಗೆ ಮಾಡಿಕೊಳ್ಬೇಕು. ನಾನು ಮಾಡಿಕೊಳ್ತೀನಿ. ಇವಾಗ ನಾನಿಲ್ಲಿ ಈ ರಿಂಗ್ ಪೂರ್ತಿ ಬೀಡ್ ಹಾಕ್ಕೊಂಡಾಗಿದೆ. ಇನ್ನು ನೆಕ್ಸ್ಟ್ ಸ್ಟೆಪ್ಪು ಏನಂದರೆ, ಇಲ್ಲಿ ನಾವು 5 ಚೈನ್ ಸ್ಟಿಚ್ ಹಾಕಿದ್ವಲ್ಲ, ಆ ಚೈನ್ ಸ್ಟಿಚ್ನೊಳಗೆ ಸಿಂಗಲ್ ಕ್ರೋಶೆ ಹಾಕಿ ಈ ರಿಂಗ್ ಬೀಡನ್ನು ಈ ರೀತಿಯಲ್ಲಿ ಫಿಕ್ಸ್ ಮಾಡಿಕೊಳ್ಳುವ. ನೋಡಿ, ಇಲ್ಲಿಗೆ ಫಿಕ್ಸ್ ಆಯಿತು. ನಾವು ಸ್ಟಾರ್ಟಿಂಗ್ 3 ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ, 5 ಚೈನ್ ಸ್ಟಿಚ್ಚಿನೊಳಗೆ ಇನ್ನು 2 ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳುವ. ರಿಂಗ್ ಬೀಡ್ನೊಟ್ಟಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ನ, ಅದು ಒಂದು ಅಂತ ಕನ್ಸಿಡರ್. ಇನ್ನು 2 ಟೋಟಲು 3 ಸಿಂಗಲ್ ಕ್ರೋಶೆ ಆಗ್ತದೆ. ನೋಡಿ, ಈ ರೀತಿಯಾಗಿ ಕಾಣಿಸ್ತದೆ. ರಿಂಗ್ ಬೀಡೆಲ್ಲ ಹಾಕಿ ಆದಮೇಲೆ ಇಲ್ಲೇ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶೆ. ಇಲ್ಲಿಗ 2 ಸಿಂಗಲ್ ಕ್ರೋಶೆ ಆಯಿತು. ಒಂದು ಚೈನ್ ಸ್ಟಿಚ್ಚು, ಇನ್ನೊಂದು ಸಿಂಗಲ್ ಕ್ರೋಶೆ. ಇಲ್ಲಿ ಸ್ಟಾರ್ಟಿಂಗಲ್ಲಿ 5 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ರಿಂಗ್ ಬೀಡ್ ಹಾಕಿದ್ನ, ಹಾಗೆ ಈ ಕಡೆನೂ 5 ಸಿಂಗಲ್ ಕ್ರೋಶೆ ಹಾಕ್ಕೊಂಡಾಯಿತು. ಇನ್ನು ಚೈನ್ ಸ್ಟಿಚ್ಚು ಹಾಕಿಕೊಳ್ಳುವ ಕುಚ್ಚು ಕಟ್ಟಲಿಕ್ಕೆ. 1 2 3 4 ಚೈನ್ ಸ್ಟಿಚ್ ಹಾಕಿ 4 ಚೈನ್ ಸ್ಟಿಚ್ಚು ಎಲ್ಲಿಗೆ ಬರ್ತದೆ ನೋಡಿ, ಸಿಂಗಲ್ ಕ್ರೋಶೆ ಮಾಡಿಕೊಳ್ಳುವ. ನೆಕ್ಸ್ಟು ಇದು ಕುಚ್ಚು ಕಟ್ಟಲಿಕ್ಕಾಯಿತು. ನೆಕ್ಸ್ಟು ಒಂದು ಚೈನ್ ಸ್ಟಿಚ್ಚು, ಸಿಂಗಲ್ ಕ್ರೋಶೆ, ಟೋಟಲ್ 5 ಟೈಮ್ಸ್ ಹಾಕ್ಕೊಳ್ಬೇಕು. ಇದೀಗ 2 ಟೈಮ್ಸ್ ಆಯಿತು. ಇನ್ನು 3 ಟೈಮ್ಸ್ ಮತ್ತು ರಿಂಗ್ ಬೀಡ್ ಹಾಕ್ಕೊಳ್ಳೋದು, ಗೋಲ್ಡ್ ಬೀಡ್ ಹಾಕ್ಕೊಳ್ಳೋದು, ಬೀಡ್ ಲಾಕ್ ಮಾಡೋದು, ನೆಕ್ಸ್ಟ್ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋದು, ಮತ್ತು 5 ಚೈನ್ ಸ್ಟಿಚ್ ಹಾಕಿ ಅದೇ ರೀತಿಯಲ್ಲಿ ವರ್ಕ್ ಕಂಟಿನ್ಯೂ ಆಗ್ತದೆ. ಈಗ ನಾವು ವರ್ಕಿನ ಎಂಡಿಗೆ ಬಂದಿದ್ದೀವಿ. ನಾನು ಸ್ಯಾಂಪಲ್ ಕ್ಲೋತ್ ಆದ ಕಾರಣ 2 ರಿಂಗ್ ಬೀಡಲ್ಲಿ ಮಾಡ್ಕೊಂಡಿದ್ದೀನಿ. ಇಲ್ಲಿ 5 ಸಿಂಗಲ್ ಕ್ರೋಶೆ ಹಾಕ್ಕೊಂಡಾಗಿದೆ. ಇನ್ನು 2 ಚೈನ್ ಸ್ಟಿಚ್ ಹಾಕಿ ಈ ಥ್ರೆಡ್ಡನ್ನು ಟ್ರಿಮ್ ಮಾಡಿಕೊಳ್ಳೋಣ. ಕುಚ್ಚು ಕಟ್ಟಿ ಆದಮೇಲೆ ಈ ಡಿಸೈನ್ನ ಫೈನಲ್ ಲುಕ್ಕು ನೋಡೋಣ. ಕುಚ್ಚೆಲ್ಲ ಕಟ್ಟಿ ಆದಮೇಲೆ ಈ ಡಿಸೈನ್ನ ಫೈನಲ್ ಲುಕ್ ಈ ರೀತಿಯಾಗಿ ಕಾಣಿಸ್ತದೆ ನೋಡಿ. ತುಂಬಾ ಯೂನಿಕಾಗಿ ಡಿಫ್ರೆಂಟ್ ಆಗಿದೆ. ನೀವು ಕೂಡ ಈ ಡಿಸೈನನ್ನು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.